ನಿಷ್ಠ ಮಾಡ ಮಾಮೂಲಿ ಏನಾಗೈತೆ ಮಗ ಏನು ಗೊತ್ತಿಲ್ಲ ಏನಾಗ ಎಷ್ಟು ಮದುವೆ ಆಯ್ತಲ್ಲ ನಾನು ಈ ಕಾರಣಕ್ಕೆ ಯಾಕೆ ಕನಸುಗಾರಲ್ಲಿ ರವಿಚಂದ್ರ ತಿಂತಲ್ಲ ಫಸ್ಟ್ ಕೊಟ್ಟು ಇಷ್ಟ ಇಲ್ಲಿ ಬಿಸಿಲು ಮಾಡ ಬಂದ್ರೆ ಕೊಳಿಗೂ ಗೊತ್ತಿಗೂ ಮದುವೆ ಆಯ್ತೈತೆ ಅಂತ ಶಿವಕುಮಾರ್ ಕಾಸು ಕೊಡೋದಿಲ್ಲ ಕಾಸು ಕೊಟ್ಬಿಡು ಹೋಗೋ ಗಂಟೆಯಿಂದ ರೌಂಡ್ ಹೊಡಿತಾರೆ ಮಾತಾಡ್ಕೊಂಡು ಒಂದ್ಸತಿ ಮಾತಾಡಿದ್ರು ಅಷ್ಟು ಡೀಸೆಂಟ್ ಆಗಿ ಅಂತ ಮಾತಾಡಲ್ಲ ನಿಮ್ಗೆ ಮಕ್ಳ ತರ ಮಕ್ಳು ಏನಾರು ಕೊಡ್ಸಿ ಮುಂದಕ್ಕೆ ಬಿಡಿ ಈಗ ಹೆಂಗ್ ಕರ್ಕೊಯ್ತೇನೆ ಗೊತ್ತಾಯ್ತದೆ ನನಗೆ ಗೊತ್ತಿಲ್ಲ ಅಣ್ಣ ಇದೇನಿದು ಒಂಥರ ಅದಲ್ಲ ಇದು ಅಂಗಡಿ ಅಂದ್ಕೊಂಡೆ ಬನ್ನಿ ಹೋಗುವ ಇಲ್ಲ ಇದ್ರೆ ಹೊಡಿತಾರೆ ನನಗೊಂಡು ಮೈಸೂರು ಬರ್ಕೊಂಡು ಹಾಯ್ ಗಾಯ್ಸ್, ಎಲ್ಲರಿಗೂ ಅಂಜಾನ್ ಡೈರೆಸ್ನ ಇನ್ನೊಂದು ಬ್ಲಾಗ್ಗೆ ಸ್ವಾಗತ. ನಮಸ್ಕಾರ. ಇವತ್ತು ನಾವು ಮೈಸೂರಲ್ಲಿದ್ದೀವಿ. ಇವರು ಮದುವೆ ಆಗಿ 3 ತಿಂಗಳು 6 ತಿಂಗಳಾದ್ರೂ ದಿನ ಊಟಕ್ಕೆ ಹೋಗ್ತಾನೆ. ದಿನ ಊಟಕ್ಕೆ ಹೋಗೋದೇ ಕೆಲಸ, ಇವ್ರಿಗೆ ಏನು ಕೆಲಸ ಇಲ್ಲ. ಇವ್ರ ಊಟ ಇದ್ರೆ ನಮ್ಮನ್ನು ಕರೆದು ಬಿಡ್ತಾರೆ. ಸೊ ಇವತ್ತು ಸತತ 6 ತಿಂಗಳಾದ್ಮೇಲೆ ಹಾಕಿ ನಮ್ಮನೆ ಬನ್ನಿ ಅಂತಂದ್ರೆ ನೀವ್ ಯಾರಾದ್ರೂ ಕಮೆಂಟ್ ಬನ್ನಿ ಅನ್ನಿ, ಬರ್ತಾರೆ. ಬೇಕಾದ್ರೆ ಪ್ರೀತಿಯಿಂದಾನೇ ಕಮೆಂಟ್ ಹಾಕೋದು. ಪ್ರೀತಿನೂ ಇಲ್ಲ, ದ್ವೇಷನೂ ಇಲ್ಲ. ನಮಗೆ ಪ್ರೀತಿನೂ ಇಲ್ಲ, ದ್ವೇಷನೂ ಇಲ್ಲ, ವಿಶ್ವಾಸನೂ ಇಲ್ಲ, ನಂಬಿಕೆನೂ ಇಲ್ಲ. ಸೊ ಇವತ್ತು ಫೈನಲಿ ಶಿವಕುಮಾರ್ ಅವ್ರ ಮನೆಗೆ ಇವರಿಬ್ಬರನ್ನ ಅರ್ಶನಕ್ಕೂ ಕರೆದಿದ್ದಾನೆ. ಜೊತೆಗೆ ನಾವು ಹೋಗ್ತಾ ಇದೀವಿ. ಈ ನನ್ನ ಮಗ ನಮ್ಮ ಮನೆಗೆ ಬಂದಿರಲಿಲ್ಲ, ಮಾತಾಡಿಸ್ತಿಲ್ಲ. ಇದು ಹೋಗಲಿ, ಇನ್ನು ಮಾತಾಡಿಸ್ತಿಲ್ಲ ನಾನು. ಸೊ ಊಟ ಮಾಡಕ್ ಮಾತ್ರ ಬರ್ತೀನಿ, ವಿಡಿಯೋ ಮಾತ್ರ ಮಾಡ್ಕೊತಾನೆ. ಬರ್ರ ಹೋಗವ, ಆಯ್ತು. ಲೆಟ್ಸ್ ಗೋ. ಶಿವಕುಮಾರ್ ಫೋನ್ ಮಾಡಿದ್ನಾ? ಬನ್ನಿ ಬೇಗ ಬರಕ್ಕ. ಒಂದು ಪ್ರ್ಯಾಂಕ್ ಮಾಡಿದ್ದಾರೆ ಅಕ್ಕ ನಮ್ಮ ಮೇಲೆ ಆಗ್ಲೇ. ಚೆಕ್ ಮಾಡಿ ಬ್ಲಾಗ್ ನೋಡಿ, ಅದರಲ್ಲಿ ಪ್ರ್ಯಾಂಕ್ ಏನಾಗಿದೆ ಅಂತ ತಿಳಿದು ಬರುತ್ತೆ ನಿಮಗೆ. ಸಾಗಾ ಸ್ಟೋರೀಸ್ ವ್ಲಾಗ್ ನೋಡಿ ಗೊತ್ತಾಗುತ್ತೆ ನಿಮಗೆ. ಇವರು ನವ ಜೋಡಿಗಳಲ್ಲ, ಹಳೆ ಜೋಡಿಗಳು. ಹೋಗ್ತಾ ಇದ್ದೀವಿ ಒಳ್ಳೆ ನವ ಜೋಡಿಗಳು. ಒಂದು ವರ್ಷ ಆದ್ರೂ ಇನ್ನಿಂದ ವಿಷ್ಣು ಕುಂಕುಮನೆ ಮುಗ್ದಿಲ್ವಲ್ಲ. ಇನ್ನು ಬೇರೆ ಬೇಜಾನ್ ಅಪಾಯಿಂಟ್ಮೆಂಟ್ಸ್ ಇದೆ ನಮಗೆ, ಹೋಗಿಲ್ಲ ನಾವು. ಹೋಗಿ ಬೇಡ ಅಂದಿದ್ದಾರೋ, ಟೈಮ್ ಆಗಿಲ್ಲ. ಯಾರು ಐ ಆಮ್ ನಾಟ್ ನಾನ್ಸೆನ್ಸ್ ಫೆಲೋ, ಬೇಕಾಗಿಲ್ಲ ಅಂತ ಎಸ್ಬಿಟ್ಟು ಬಂದೆ. ಕಾಂಪೌಂಡಲ್ಲಿ ಎಸ್ತಿಲ್ಲ ನಾನು, ಬೈಕ್ ಇದ್ರಲ್ಲಿ ಸಿಕ್ಸಿದ್ದೆ. ಅವನೇ ಶೌರ್ಯ ಎಸ್ತಿರ, ನೀನು ಎಸ್ತಿರೋದು ಒಪ್ಕೊಳ. ಎಲ್ಲದಕ್ಕೂ ಶಿವಕುಮಾರ್ ಹೊಣೆ ಅಂದ್ರೆ ನೀನು. ಶಿವಕುಮಾರ್ ಇಸ್ ದ ಬಿಗ್ ಥಿಂಗ್, ನಾಟ್ ಅ ಮೇನ್ ಥಿಂಗ್. ಫೈನಲಿ ಹೊರಟು ಶಿವಕುಮಾರ್ ಹೋಗ್ತಾ ಇದ್ವಿ. ಶಿವಕುಮಾರ್ ಮನೆಗೆ ಹೋಗ್ತಾ ಇದ್ದೀವಿ. ನಾನು ಶೌರ್ಯ ಒಂದು ಬೈಕಲ್ಲಿ ಹೋಗ್ತಾ ಇದ್ವಿ. ಸಚಿನ್ ಅಂಡ್ ಗಗನ ಒಂದು ಬೈಕಲ್ಲಿ. ಫೈನಲಿ ಶಿವಕುಮಾರ್ ಮನೆ ರೀಚ್ ಆಗಿದ್ವಿ. ಇಲ್ಲ ಆರ್ತಿ ಗಿರ್ತಿ ಏನು ಮಾಡಿಲ್ಲ ನಡಿ ಒಳಿಕೆ. ಆರ್ತಿ ಗಿರ್ತಿ ಇರ್ತಾರೆ ಅಂತ ಕಾಯ್ತಾ ಇದ್ದೀರಾ? ಏನೇ ಎತ್ತಲ್ಲ, ನಡಿ ಒಳಿಕೆ. ಮನೆಗೆ ಊಟಕ್ಕೆ ಹೋಗಿದ್ವಲ್ಲ ಅವಾಗ. ಶಿವಕುಮಾರ್ ಮನೆ. ಶಿವಕುಮಾರ್ ಅವ್ರು ಎಂಟರ್ ಆಗಿದಾರ. ಬೇಬಿ ಕಮ್ ಔಟ್ ಬೇಬಿ. ಇದು ಆರ್ತಿ ತೆಗೆಯಲ್ಲ ನೀರು ಕಾಲ ನೀರು ನಿನ್ಸ್ಟ ಮಾಡ ಮಾಮೂಲಿ. ಅಂಜನ್ ಡೈರೀಸ್ ಈಗ ಗೈಸ್, ಇವಳು ನನ್ನ ತಂಗಿ ಮಾನಸ ಅಂತ. ಮಾನಸ, ಓಕೆ. ಶಿವಕುಮಾರ್ ಗೊತ್ತಾ ಗೈಸ್ ನಿಮ್ಗೆ? ನಾನು ಶಿವಕುಮಾರ್ ಅಂತ. ನೀವು ಗೊತ್ತು ಬಿಡಿ. ಯಾರಿಗೂ ಗೊತ್ತಿಲ್ಲ, ನೀನ್ ದೊಡ್ಡ ಅಂತ. ಯಾಕೆ ರೇಗಿಸ್ತಾರೆ? ನೀವು ಅವ್ರ ಜಾಗದಲ್ಲಿದ್ದೀರಾ, ಜಾಗ ಎಲ್ಲ ನಂದೇ ಅಂತ. ನಾನು ರೇಗಿಸ್ತೀನಿ. ರೇಗಿಸೋದಲ್ಲ, ಅದು ಕಾನೂನು ರೀತಿ. ನಾವೆಲ್ಲ ಬಂದ್ರು, ಆನಂದ ಇನ್ನೂ ಬಂದಿಲ್ಲ. ಎಲ್ಲನಂತ ಅಲಂಬೇಶಿಯ ಅವನಿಗೋಸ್ಕರ ಕಾಯ್ತಾ ಇದ್ದೀವಿ. ಫೈನಲಿ ಊಟಕ್ಕೆ ಕೂರ್ತಾ ಇದ್ದೀವಿ. ಶಿವಕುಮಾರ್ ನೀವು ಕೂತ್ಕೊಳ್ಳಲ್ವಾ? ನಾವು ಆನಂದ್ ಬರ್ತಾರೆ, ಅವ್ರ ಜೊತೆ ಮಾಡ್ತೀವಿ. ಬ್ಲಾಗಲ್ಲಿ ಲೈಟಿಂಗ್ ಸರಿ ಇಲ್ಲ ಅಂತ ಏನೇನು ಜುಗಾಡ್ ಮಾಡ್ತಾರೆ. ಇಲ್ಲ, ಈ ಕಡೆ ನಿಂತ್ಕೊಂಡು ನಮ್ಮ ಮಕ್ಕಳಿಗೆ ಬಿಡ್ತಿದ್ಯಾ, ನಾನು ನಿಮಗೆ ಬಿಡ್ಬೇಕು. ಮೈಸೂರು ಬಿಳ್ಳೆದಲ್ಲೇ ಊಟ ಆಗಿ ಬೀಡ ತಿಂತ ಇದ್ದೀವಿ. ಏನು ಬರ್ಗಂಟ ಲವ್ ಏನಾಗೈತೆ ಮಗ? ಏನು ಗೊತ್ತಿಲ್ಲ. ಏನಾಗ ಎಷ್ಟು ತಿಂಗಳು? ಎಷ್ಟು ತಿಂಗಳು? ನಾಡಿ ಇಡಿ. ಊಟ ಹೆಂಗಿತ್ತು? ಅಕ್ಕಂಗೆ ನೀರು ಕೊಡ.
ಅದು ಒಂದು ಗ್ಲಾಸ್ ನೀರು. ತೋರಿಸಿ ಏನು ಹೇಳ್ಕೊಯ್ತಿದ್ದೆ ಬಂಡೀಪುರಲ್ಲಿ ಜಿರಾಫೆ ಟೈಗರ್ ಹೇಳ್ಕೋದಿದ್ದ ಜಿರಾಫೆ ಚುಕ್ಕಿ ಅಂತ ಸಿಗುತ್ತಾ? ಜಿಂಕೆ ಅನ್ನೋಕೆ ಜಿರಾಫೆ ಅಂದಿದ್ದು. ಫೈನಲಿ ಬಂದಿರೋ ಕೆಲಸ ನಡೀತದೆ. ಒಂದೇ ಕಡೆ ಯಾವ ಪೊಸಿಷನಲ್ಲಿ ಕೂತ್ಕೋಬೇಕು ಅಂತ ಗೊತ್ತಾಗಿಲ್ಲ ಇನ್ನು. ಇಷ್ಟು ದಿನ ಆಗೈತೆ ಮದುವೆ ಆಗಿ. ಕೊನೆಗೂ ಬಂದಿರೋಂಥ ಕೆಲಸ ಈಡೇರ್ತಾ ಇದೆ. ಇಲ್ಲಿ ಬರ್ಸ್ಕೊಂಡು ಎಲ್ಲ ನೋಡ್ಕೋಬೇಕಾಯ್ತು ನೆಕ್ಸ್ಟ್ ವರ್ಷಕ್ಕೆ. ನಾನೇನು ಮಾಡ್ಬೇಕಿತ್ತು ಪಕ್ಕದಲ್ಲಿ ಕೂತ್ಕೊಳ್ಳೋದು ಅಷ್ಟೇ ಕಣ ಕೆಲಸ. ಕುಡಿ ಇಲ್ಲ ನೀನಾಗಬೇಕು ಅಂತ ಅವಳಿಗೆ ಹಿಂಸೆ ಮಾಡ್ತಾ ಇದೆಯಾ? ಅವಳ ಹತ್ರಕ್ಕೆ ಹೋಗ್ಬಿಟ್ಟು ಬೇಗ ಮದುವೆ ಆಗು ಅಂತ ಹೇಳ್ತಾನೆ. ನಿನ್ಗೆ ಬೇಕಿದ್ರೆ ಆಗು, ಅಷ್ಟು ಅರ್ಜೆಂಟ್ ಇದ್ರೆ. ಪಕ್ಕದಲ್ಲಿ ಕೂತ್ಕೊಳ್ಳೋಕೆ ಅಷ್ಟೇ ಅವನು, ಸುಮ್ಮನೆ ಕುತ್ಕೊಳ್ಳೋಕೆ. ಅವ್ನಿಗೆ ಏನು ಕೊಡಲ್ಲ. ಮಧ್ಯಾಹ್ನ ಊಟಕ್ಕೆ ಬಂದರೆ ಸಂಜೆ ಊಟಕ್ಕೆ ಬಂದಿದೆಯಲ್ಲ, ಏನು ಮಾಡ್ತಿದ್ದೆ ಹೇಳಪ್ಪ ನಮ್ಮಲ್ಲಿ? ಹೇಳಿದ್ನಲ್ಲ ಮಲ್ಕೊಂಡಿದ್ದೆ. ಏನು ಮಾಡೋದಪ್ಪ, ಎದ್ವರಕ್ಕೂ ಆಗಲ್ಲ ನನಗೆ. ಏನು ಮಾಡೋದಪ್ಪ, ನಿದ್ದೆ ಆಗಿಲ್ಲ. ಫೈನಲಿ ಬಂದಿದ್ದ ಕೆಲಸ ಮುಗಿಸಿ ಹೊರಡ್ತಾ ಇದ್ವಿ. ಆನಂದ ಊಟಕ್ಕೆ ಬರಲ್ಲ ಅಂತ ಮಧ್ಯಾಹ್ನ ಬರಲ್ಲ ಅಂತ ಸಂಜೆ ಬಂದವನೆ. ಎಲ್ಲ ಆಯ್ತಮ್ಮ ಕರೆಕ್ಟಾಗಿ? ನಿನಗೆ ಮಾತ್ರ ದುಡ್ಡಿಲ್ಲ, ಅವಳಿಗೆ ಎಲ್ಲರೂ ದುಡ್ಡು. ಇನ್ನೊಂದು 20 ಈಗ ಹೋಗ್ಬಿಟ್ಟು ಇನ್ನೊಂದು 20 ತಗೋ ಬಟ್ಟೆ. ನಿನ್ನೆ ತೋರಿಸಿದ್ಲು ಒಂದು 10 ಬಟ್ಟೆ ತಗೊಂಡೋಳ, ಒಂದು 10 ಜೊತೆ ಡ್ರೆಸ್ಸು. ಟ್ಯಾಕ್ಸು ಅದಕ್ಕೆ ಮದುವೆ ಆಯ್ತಾನ ನಾನು ಈ ಕಾರಣಕ್ಕೆ. ರೈಟ್ ಡಿಸಿಷನ್ ಬ್ರೋ. ರೈಟ್ ಡಿಸಿಷನ್ ರೈಟ್ ಟೈಮ್. ಇಲ್ಲ ಇಲ್ಲೇ ಇದ್ಬಿಡ್ಲ ನೀನು ತಿಂಗಳಿಗೆ ಒಂದಿಷ್ಟು ದುಡ್ಡಿಸ್ಕೊಂಡು. ಯಾರು ಮಕ್ಳಿಗೆ ಫಸ್ಟ್ ಕಲ್ಸೋದು ಏನೋ ಫೋಟೋ ತೆಗೆದು ಹಿಂಗೆ ಪೋಸ್ ಮಾಡೋದು. ಫೋಟೋ ತೆಗೆದು ಹೆಂಗೆ ಅಂತ ಅಲ್ಲಿ ಎಲ್ಲಾರು ಕರ್ಕೊಬಿಟ್ಟು ಅವ್ನು ಮಗು ಕೈಲಿ ಫೋನ್ ಕೊಟ್ಬಿಟ್ಟು ನಿಲ್ಲಿಸ್ತಾರೆ. ಫೋಟೋ ತೆಗೀರಿ ಒಂದು ಅಂತ. ಶಿವಕುಮಾರ್ ಮನೆಯಿಂದ ಹೊರಟು ಕಾರ್ನರ್ ಹೌಸ್ಗೆ ಅಂತ ಬಂದ್ವಿ. ನಾವು ಗಗನ ಫೋನ್ ಮಾಡಿದ್ವಿ. ಶಾರ್ಟ್ ಕಟ್ಟಲ್ಲಿ ಬರ್ತಾವ್ರಂತೆ. ಶಾರ್ಟ್ ಕಟ್ಟಲ್ಲಿ ಬರೋಕೆ ಇನ್ನೂ ಅರ್ಧ ಗಂಟೆ. ನಾವು ಮೇನ್ ರೋಡಲ್ಲಿ ಬಂದ್ವಿ. ನಾವೇ ಬಂದ್ಬಿಟ್ವಿ ಆಗಲೇ. ಇನ್ನೂ ಶಾರ್ಟ್ ಕಟ್ಟಲ್ಲಿ ಬರ್ತಾರೋ ಇನ್ನೂ ಬರ್ತಾ ಇಲ್ಲ. ಅದೇ ಕಾರ್ನರ್ ಹೌಸು ಜಾತ್ರೆ ನಮಗೆ ಇವತ್ತು ಜಾತ್ರೆ ಆಗ್ಬಿಡೈತೆ ಕಾರ್ನರ್ ಹೌಸು. ಒಂದು DBC ನಾವು DBC Dish by chocolate. Combination of vanilla ice cream and chocolate cake topped with cream, chocolate sauce, peanuts and fruit. what I like. But it is good. ಶಾರ್ಟ್ ಕಟ್ಟು. ಶಾರ್ಟ್ ಕಟ್ಟಲ್ಲಿ ಬರೋರೆ ಇಷ್ಟು ಬೇಗ ಬಂದ್ರಿ? ಹಾಂ, ನಾವು ಮೇನ್ ರೋಡಲ್ಲಿ ಬರೋರೆ ಬಂದ್ವಿ. ಶಾರ್ಟ್ ಕಟ್ಟಲ್ಲಿ ಬರೋದು ಇಷ್ಟು ಬೇಗ ಬಂದ್ರಿ? ನಾನಾಗಿದ್ರೆ ಮೇನ್ ರೋಡ್ ಬರ್ತಾ ಇದ್ದೆ. ಇವರು ನಮ್ಮ ಜೊತೆ ಅತಿ ಬುದ್ಧಿವಂತರು ಬಂದ್ರಲ್ಲ. ಬುದ್ಧಿವಂತರು ಅವ್ನು ನೋಡು ಮುಖ ಯಾಕೆ ಮುಖ ನಾದ್ಯೋ. ಅವ್ನು ಇರೋದೇ ಮೂಕ, ಏನಾಗದೇನೋ. ಸ್ಟ್ಯಾಚು ಅವನಿಗೆ ಸ್ಟ್ಯಾಚು ಕೊಡೋದೇ ಬೇಡ ಮಗ. ಅವನಿಗೆ ಸ್ಟ್ಯಾಚು. ಯಾಕೆ ಶಾರ್ಟ್ ರೋಡ್ ಕರ್ಕೊಂಡ್ಬಂದೆ? ಶಾರ್ಟ್ ರೋಡ್ ಕರ್ಕೊಂಡ್ಬಂದೆ ಲೇಟಾಗಿ. ಸಿಗ್ನಲ್ ಕಡಿಮೆ, ಏನೂ ಇರಲ್ಲ, ಫ್ರೀ ಆಗಿರುತ್ತೆ ನೋಡು, ಆರಾಮಾಗಿ ಬಂದ್ವಿ. ನಮ್ಗೆ ತಳ್ಳಾಡ್ಕೊ ಬಂದ್ವ ನಾವು. ನಿಮ್ಗೆಲ್ಲ ಮುಖ ಇದ್ರೆ ಈ ತರ ಡಿಫೆಂಡ್ ಅನ್ನೋ ವರ್ಡ್ಗೆ ಏನಾದ್ರು ಫೇಸ್ ಇದ್ರೆ ಇವ್ನು ಹೇಳ್ಕೋಬೇಕು. ಏನು ಖುಷಿ ಮುಖದಲ್ಲಿ, ಫುಲ್ ಖುಷಿ. ಕೊಡಸ್ಪು ನಂಗೊಂಚೂರು ಅಲ್ಲಿ ಲಚ್ಚಿ. ಇಲ್ಲ ಪೀನಟ್ ಹಾಕ್ಬಿಡಿ ಅಂತ ಹಾಕ್ಸಿದ್ರಾ? ಅವಳು ತಿನ್ನಲ್ಲ ಅಂದ್ರೆ ನಾವು ತಿನ್ನಲ್ವಾ? ಇರೋರು ಇದಿಷ್ಟ ಆಗಲ್ಲ, ರೋಸ್ಟ್ ಮಾಡ್ತಾರೆ. ಅಲ್ಲಿ ಹೆಂಗ್ ಒಳ್ಳೆ ಆಕ್ಟರ್. ಒಳ್ಳೆ ಮಾತ್ರ ಏನು ಮಾತಾಡ್ತಾ ಇದ್ರು ತಮ್ಸಪ್ಪು. ಫುಲ್ ಐಸ್ ಆಗ್ಬಿಡ್ತು ಒಳಗೆ ಮಾತಾಡೋಕೆ. ನಾನು ಸ್ಪೆಕ್ಟ್ ಹಾಕೊಡ್ತಾರೆ ಅಂತ ಹೇಳ್ತಿದ್ದೆ. ತಿನ್ನೋ ಆನಂದ. ನನಗೆ ತಿನ್ನೋದು ಹೇಳ್ಬೇಕಾ? ತಿನ್ನು ಮತ್ತೆ 2 ನಿಮಿಷಕ್ಕೆ ಆಮೇಲೆ ಇಲ್ಲಿ ಒಂದು ಬಕೆಟ್ ಜಾಸ್ತಿ ಬಕೆಟ್ ಹಾಕ್ತಾರಲ್ಲ ಅಂತ ಕತ್ತಾನ. ಯಾಕೋ ಮಾತಾಡ್ತಾ ಇದೆಯಾ ಯಾವಾಗ್ಲೂ? ಇಷ್ಟೊಂದು ಬಿಟ್ಟಿಗೆ ಇಷ್ಟೆಲ್ಲ ಮಾತ್ರ ನನ್ನ ಕ್ಲಾಸಲ್ಲಿ ಕೂತ್ಕೊಳ್ಳಂಗಿಲ್ಲ. ಆಚೆ ಇರೋದೇ ಪುಣ್ಯ. ನೀನು ನೆಕ್ದಾಗ ಕೂತಿದ್ದಲ್ಲ, ಯಾರ ನೆಕ್ಕಿದ್ದು? ಇವನೇ ಇಷ್ಟ ಹಾಕ್ಬಿಟ್ಟಿದ್ದೆ ನೆಕ್ಕೋ. ಕ್ಯಾಮ್ರಾಗೆ ಎಷ್ಟು ನಾಟಕ ಆಡ್ತೀರಾ? ನಿನಗೂ ಗೊತ್ತು ನೀನೇ ನೆಕ್ಕಿರೋದು ಅಂತ. ಶಿವಕುಮಾರ್ ಯಾರು ಹೇಳ? ಕನಸುಗಾರಲ್ಲಿ ರವಿಚಂದ್ರ ತಿಂತಾರಲ್ಲ ಫಸ್ಟ್, ಕಟ್ಟಿ ಇಷ್ಟ ಇಲ್ಲಿ ಕನಸುಗಾರ ಕೊಟ್ಟೋದಲ್ಲ ಮಗ. ಬ್ರೋ ಬಿಟ್ಟು ಎಲ್ಗೊಂಡಿದ್ದಾರೆ. ಅದು ಕರೆಕ್ಟಾಗಿ ಹೇಳಿದ್ದೀನಿ. ಕನಸುಗಾರಲ್ಲಿ ಫಸ್ಟ್ ರವಿಚಂದ್ರ ತಿನ್ನೋದೇ ಹಂಗೆ ತಿನ್ನೋದು ಅವನು. 3 ಜನ ಸಾಕ್ಷಿ ಹೇಳ್ತಾರೆ, ಇದಕ್ಕಿಂತ ಬೇಕಾ ಮಗ? ಕೋರ್ಟ್ ಅರ್ಜೆಂಟ್. ನಮ್ಮ ಮಾತ್ರೆಗೂ ನಮಗೂ ಸಂಬಂಧನೇ ಇಲ್ಲ. ನಮ್ಗೆ ಅವಿನಾಭಾವ ಸಂಬಂಧ ಇದೆ ನಮಗೆ. ಉದಾಹರಣೆ ಅದು ಮಾತ್ರ ಅಲ್ವಾ ಅದಕ್ಕೆ. DBC ಇಂದ ಹೊರಡ್ತಾ ಇದೀವಿ. ಮಳೆ ಬರೋ ಸೂಚನೆ ಕಾಣಿಸ್ತದೆ. ಶೌರ್ಯ ಅವರೇ ಮಳೆ ಬಿಸಿಲು ಒಂದೈತಲ್ಲ ಆಗಲೇ
ಮಳೆಯೂ ಬಿಸಿಲು ಕೂಡಿದವು ದಗೆಯನ್ನು ತಂಪು ಮಾಡಿದವು ಒಟ್ಟು ಮಾಡಿದವು ಅಲ್ಲ ನಿಮ್ಮ ಕಡೆ ಚಿಕ್ಕ ವಯಸ್ಸಲ್ಲಿ ಮಳೆ ಬಂದ್ರೆ ಇದು ಹೇಳ್ತಿದ್ದಿಲ್ವಾ ಕಪ್ಪೆ ಕರ ಅಲ್ಲ ಅದಲ್ಲ ಕಣಲ್ಲ ಕೋಳಿಗೂ ಮತ್ತೆ ಕೋಳಿಗೂ ಅಲ್ಲ ಕಡೆ ಕೋಳಿಗೂ ಹುಂಜಕ್ಕೂ ಮದುವೆ ಅಂತ ಏನೋ ಒಂದು ಕೋಳಿಗೂ ಹುಂಜಕ್ಕೂ ಅಲ್ಲ ಕೋಳಿಗೂ ಕೋತಿಗೂ ಕೋತಿ ಕರೆಕ್ಟು ಬಿಸಿಲು ಮಳೆ ಬಂದ್ರೆ ಕೋಳಿಗೂ ಕೋತಿಗೂ ಮದುವೆ ಆಯ್ತೈತೆ ಅಂತ ನಾವು ಎಷ್ಟು ಸತಿ ಮದುವೆ ಆಯ್ತಾರ ಇಬ್ರು ಅಂತ ನಿಮ್ಮೂರಲ್ಲಿ ಹೇಳ್ತಿದ್ದಿಲ್ವಾ ಬಿಸಿಲು ಮಳೆ ಬಂದ್ರೆ ಹೇಳ್ತಿದ್ವಿ ಒಂದೇ ಮದುವೆ ಎಷ್ಟು ಸತಿ ಆಯ್ತಾರೆ ಇವ್ರು ಯಾಕೆ ಕೋಳಿಗೆ ಬಿಸಿಲು ಮಳೆ ಕೋತಿಗೆ ಬಂದೈತೆ ಮದುವೆ ಹಾಂ ಒಂದು ತಿಂಗಳು ಎಷ್ಟು ಸತಿ ಮದುವೆ ಆಯ್ತಾರೆ ಇವರು ಅಂತ ನಾವು ಏನು 50 ಸತಿ ಬರ್ತಿತ್ತು ಕೋಳಿ ಜೊತೆ ಮದುವೆ ಮಾಡಿದ್ರ ನಾನು ಮಾಡಿಲ್ಲ ಕೋತಿಗೆ ಕೋತಿ ಜೊತೆ ಮಾಡೋರೆ ನನಗೆ ಮೈಸೂರಲ್ಲಿ ಇವರು ಡ್ರೈವಿಂಗೇ ಕೊಡಲ್ಲ ಯಾಕೆ ಶೌರ್ಯ ಯಾಕಂತಂದ್ರೆ ಅವನಿಗೆ ರೋಡ್ಗಳೇ ಗೊತ್ತಿಲ್ಲ ಯಾವುದೂ ವೆರಿ ವೀಕ್ ಅಟ್ ಡೈರೆಕ್ಷನ್ಸ್ ನಾವು ಇಂಜಿನಿಯರಿಂಗ್ ಓದ್ಬೇಕಾದ್ರೆ ನಮ್ಮ ಅಡ್ಡ ಇವರು ಕುಮಾರಣ್ಣ ಅಂತ ನಮಗೆ 4 ವರ್ಷ ಕಂಟಿನ್ಯೂಸ್ ಟೀ ಕೊಟ್ಟವ್ರೆ ಇನ್ನೂ ಕೊಡ್ದವ್ರೆ ಟೀ ಕುಡಿಯಲು ಏನು ಮಾಡ್ತಾ ಇದೆಯಾ ಬೇಕಿದು ಏನು ಟೀ ಮಾಡೋಕ್ಕೆ ಬ್ರೈನ್ ವರ್ಕ್ ಆಗಕ್ಕೆ ಕೊರೋನಾ ಟೈಮಲ್ಲಿ ಹೆಂಗ್ ಬರ್ತಿದ್ವಿ ಹೇಳಿ ಕೊರೋನಾ ಟೈಮಲ್ಲಿ ಇಲ್ಲಿ ಶಟ್ರು ಮುಚ್ಚಿರೋರು ಶಟ್ರು ಹೊಡೆದು ಒಳ ಶಟರ್ ಮಗ ಶಟರ್ ಹಾಕಿದ್ರು ನೀನು ಬಂದಿದ್ದಾ ಎಲ್ಲ ಒಂದು 10 ಜನ ಇದ್ವಿ ಒಳಗೆ ಕುಮಾರಣ್ಣನೂ ಇದ್ರು ಅನ್ಸುತ್ತೆ ಕುಮಾರಣ್ಣನೂ ಇದ್ರು ರಾಜುನು ಇದ್ದ ರಾಜುನು ಇದ್ದ ಕರೆಕ್ಟ್ ಫುಲ್ ಯಾರು ತೊಟ್ಟಿದ್ರಾ ಪೊಲೀಸ್ ಬಂದ್ಬಿಟ್ಟವ್ರೆ ಇವತ್ತು ಸಿಗಬೇಕಪ್ಪ ಹೊಡೆದ್ಕಬೇಕಪ್ಪ ನಮ್ಮವ್ರೆ ಯಾರೋ ಕೋವಿಡ್ ಅಲ್ಲಿ ನಮ್ಮವ್ರು ಯಾರೋ ಸಿಗರೇಟ್ ಕೇಳಕ್ ಬಂದಿದ್ರು ನಿಂದು ದುಡ್ಡು ಎಲ್ಲ ನೋ 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 ಲೋನ್ ಐತಲ್ಲ ನಿಂದು ಐ ಡೋಂಟ್ ಹ್ಯಾವ್ ಎನಿ ನನ್ನ ಅಕೌಂಟ್ ಕ್ಲೋಸ್ ಮಾಡಿಸ್ಬಿಡಿದೀನಿ ಕುಮಾರ ನನ್ನ ಅಕೌಂಟ್ ಕ್ಲೋಸ್ ಮಾಡ್ಕೊಬಿಡಿ ಏಯ್ ಶಿವಕುಮಾರ್ ಕಾಸು ಕೊಡೋದಿಲ್ಲ ಕಾಸು ಕೊಟ್ಬಿಡು ಹೋಗು ನಾನು ನೀವಂತೆ ಫಸ್ಟ್ ಕಾಸು ಮಗ ಇದಿಟ್ಟಾಯ್ತು ಮಗ ಅದೇನೋ ಅಂತಾರಲ್ಲ ಏನೋ ಇಂತ ಇಟ್ಟಾಗುತ್ತಲ್ಲೋ ಏನಿಟ್ಟಾಯ್ತು ಹಳೆ ನೆನಪು ಓ ನಾಸ್ಟಾಲ್ಜಿಕ್ ದೇಜಾವು ಅಂದ್ರೆ ಮೊದಲೇ ಆಗಿರೋದು ಮತ್ತೆ ಅದಲ್ಲ ನಾಸ್ಟಾಲ್ಜಿ ಇಟ್ಟಾಗ್ಬಿಡ್ತು ಮಗ ಚಲೋ ಚಲೋ ಹೋಗಣ್ಣ ಆಯ್ ಪೂರ್ತಿ ಕಂಡೋರ್ ಕ್ಯಾಮೆ ಬಾಳೆವು ತೆರಿಯಾದು ಪೋಯ ಸತ್ತು ಹೋಗನೆ ಚಕ್ರೇಶ್ವರನಾಗಿರಲಿ ಶಿವಕುಮಾರ್ ಫೋಟೋ ನಿಲ್ಸಿದ್ರೆ ಹೋದ್ರು ಇವತ್ತು ಸ್ಟೋರಿ ನೋಡಿದ್ರೆ ಹಂಗೆ ಇರೋದು ಶಿವಕುಮಾರ್ ತೋರ್ಸ್ಲಾ ತೋರ್ಸ ಸ್ಟೋರಿ ತೋರ್ಸ ಫಸ್ಟ್ ಅಲ್ಲ ಇವನು ಎಕ್ಸ್ಟ್ರಾ ಹಿಂಗೆ ಇತ್ತಿದ್ದವನು ತೆಗಿತೀನಿ ನೋಡು ಎಲ್ಲಿ ಇನ್ನೊಂದು ಕೈ ಕಾಣ್ತಾನೆ ನೋಡಲಿ ಹೆಂಗ್ ನಿಂತ ನಾವು ಕರೆಕ್ಟ್ ನಿಂತಿದ್ವಿ ಪಟಾಕಿ ಬಾಂಬ್ ಸಿಡಿಸ್ಕೊಂಡು ಕೈ ಹೋಗ್ಬಿಟ್ಟು ದೇವರಾಜ್ ಒಂದು ಕೈ ಇರೋದು ಚೆಲ್ಲಾಟದಲ್ಲಿ ನೋಡು 6 ತಿಂಗಳು 3 ತಿಂಗಳು 5 ತಿಂಗಳು ಒಂದ್ಸತಿ ಸಿಕ್ಕರೆ ಹಂಗೆ ಮಾತಾಡ್ಬೋದು. ನೀವು ವಾರಕ್ಕೆ 2 ಸತಿ ಫೋನ್ ಮಾಡಿದ್ರಿ ಏನು ಮಾತಾಡ್ತೀರಾ? ಎಷ್ಟೊತ್ತಿಂದ ಮಾತಾಡ್ತಿರ್ಬೋದು ಹೇಳೋ? ರೌಂಡ್ ಹೊಡಿಸ್ತಾ ಇರ್ಬೋದು 1 ಗಂಟೆಯಿಂದ ರೌಂಡ್ ಹೊಡಿತಾರೆ ಮಾತಾಡ್ಕೊಂಡು. ಒಂದ್ಸತಿ ಮಾತಾಡಿದ್ರು ಅಷ್ಟು ಡೀಸೆಂಟ್ ಆಗಿ ಅಂತ ಮಾತಾಡಲ್ಲ. ಇಷ್ಟೊತ್ತಿನ 4 ಸತಿ ಅದೇ ತಿಂದ ಗಗನ ಅವ್ಳ ಬೆಸ್ಟ್ ಫ್ರೆಂಡ್ ಗಗನ ಅಳ್ಬೇಡ ಈಗ ಹೇಳ್ಬೇಡ ಅಂದ್ರೆ ಹೇಳ್ತಾಳೆ ಹೇಳ್ಬೇಡ ಬಿಡ ಹೇಳ್ಬೇಡ I am strong. we know how strong you are girl. I am strong. bye ಬಾನು ಮಟನ್ ತಿಂದ ಐಸ್ಕ್ರೀಮ್ ಸಾಕಾಗಿಲ್ವಾ? ನಾಚಿಕೆ ಆಗಲ್ಲ ನಿಮ್ಗೆ? ಮಕ್ಳ ತರ ಮಕ್ಳು ಏನಾರು ಕೊಡ್ಸಿ ಅಂತ ಇವ್ರೆ ಯಪ್ಪ ಹೋಗೋಣ ಅಂತ ಮಕ್ಳ ತರ ಎಲ್ಲಾರು ಬಂದ್ಬಿಡ್ಬೇಕಾ? ಏನಾರು ತಿನ್ಬಿಡ್ಬೇಕು ಏಲಿಯನ್ಸು. ಟೀ ಕುಡಿತೀನಿ ಅಂತ ಬಂದವರು ಈಗೆಲ್ಲ ಗಾಡಿಲಿ ಹೋಯ್ತವ್ರಲ್ಲ ಅಂತ ಗಾಬರಿ ಆಗ್ಬಿಡಿ. ಟೀ ಅಂಗಡಿ ಹತ್ರ ನಿಂತ್ಕೊಂಡು ಅರ್ಧ ಗಂಟೆಯಿಂದ ಡಿಸೈಡ್ ಮಾಡಿ ಈಗ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಬೆಟ್ಟಕ್ಕೊಂದು ರೈಡ್ ಆಗಲಿ ಅಂತ. ಇದ್ರಲ್ಲಿ ನಾನು ಉದಯಿ, ಅಲ್ಲಿ ಸಚಿನ್ ಮತ್ತು ಗಗನ, ಹಿಂದ್ಗಡೆ ಶೌರ್ಯ ಮತ್ತು ಆನಂದ್ ಬರ್ತಿದ್ದಾರೆ. ವೆದರ್ ಇಸ್ ನೈಸ್. ವೆದರ್ ಇಸ್ ವೆದರಿಂಗ್ ಅಂತೆ. ಹುಡುಗ ಏನೇನೋ ಕಲ್ತ್ಕೊಬಿಟ್ಟಿದ್ದೆ ಕಣೋ ವ್ಲಾಗ್ ಮಾಡೋಕೆ ಕಟ್ ಮಾಡಿದ್ಮೇಲೆ. ಹೆಡ್ಲೈಟ್ ಹಾಕಲ್ಲ ಹೆಬ್ಡ. ನೀವು ಹೆಡ್ಲೈಟ್ ಹಾಕೊಂಡಿಲ್ವಲ್ಲ ರಾತ್ರಿ ಹೊತ್ತು? ರೈಡರ್ ಬಂದು ಮಿಸ್ಟರ್ ಶೌರ್ಯ ಅವರು ಹೆಡ್ಲೈಟ್ ಹಾಕಲ್ದೆ ಓಡ್ತಾ ಇದ್ರು ಇಷ್ಟೊಂದು ಗಂಟ.
ಏನು ನಿಮ್ಮ ಹಿಂಬಾಲಿಸ್ಕೊಂಡೇ ಬರ್ಬೇಕಾ ನಾವು? ಉದಯಗೆ ದಾರಿ ಗೊತ್ತಿಲ್ಲ ಅಂತನಾ? ಮುಂದಕ್ಕೆ ಬಿಡಿ, ಈಗ ಹೆಂಗ್ ಕರ್ಕ್ ಹೋಯ್ತಾನೆ ಗೊತ್ತಾಯ್ತದೆ. ನನಗೆ ಗೊತ್ತಿಲ್ಲ ಮಗ. ಏ ಹಿಂಗ್ ಬಿಲ್ಡಪ್ ಕೊಡ್ತಾ ಇದೀನಿ ಹಿಂಗ್ ಅಂದ್ಬಿಟ್ಟೆ. ಬಿಡ್ರಿ ಈಗ ಮುಂದಕ್ಕೆ ಗೊತ್ತಾಯ್ತದೆ. ಓಹೋ ಸರಿ ಮಾತಾಡ್ರು. ಓ ಬತ್ತವನೆ ಬೌದ್ಧರ್ ಬರ್ದೀರಾ ಎಡಕ್ಕೆ ಹೆಡ್ಲೈಟ್ ಹಾಕಂತೆ ಓಡ್ತಿದ್ರು. ಅದು ರಣಧೀರ ಅಂದ್ರೆ ಗೈಸ್ ಏನಾಯ್ತು ಗೊತ್ತಾ? ಶೌರ್ಯ ಬರ್ಬೇಕಾದ್ರೆ ಯಾರಿಗೋ ಬೈಕ ಬಂದಿದ್ದಂತೆ ಹೆಡ್ಲೈಟ್ ಹಾಕಿಲ್ಲ ಪೊಳಿ ಮಗ ಅಂತ. ಇವನೇ ಹಾಕೊಂಡಿಲ್ಲ. ಏನೋ ಆಲ್ಮೋಸ್ಟ್ ರೀಚ್ ಆದ್ವಿ. ಇವತ್ತು ಸಂಡೇ ವೀಕೆಂಡ್ ಆದರೂ ಏನು ಅಷ್ಟು ರಶ್ ಇಲ್ಲ. ಗಾಡಿಗಳು ಇಲ್ಲ ಅಂತ ಹೊಸಿಲ್ವಾ? ಜನ ಇಲ್ಲ ಅಂತ ಅಂತೀರಾ? ನೋಡಿ ಓಯ್ ಮೈ ಗಾಯ್ಸ್, ಮೈ ಬ್ಲೂಡಿಂಗ್. ಫೈನಲಿ ಮೈಸೂರು ಬೆಟ್ಟ ರೀಚ್ ಆಗಿ ಒಂದು ಕೋಳಿ ತಿನ್ನಲ್ಲ, ಮಗನ ಮನೆ ಕೋಳಿ ಬಂದ್ರೆ ಸುಮ್ಮನೆ ಬಿಡಲ್ಲ. ಒಂದು ಚುರುಮುರಿ, ಒಂದು ಜೋಳ ಹೇಳಿದೀವಿ. ಆಂಟಿ ಮಾಡ್ತಾ ಇದ್ದಾರೆ. ಟೇಸ್ಟ್ಗೆ ಕರೆದ್ರಿ ಆಕೆ ಅಣ್ಣ ಇದೇನಿದು ಒಂಥರ ಅದಲ್ಲ ಇದು ಅಂಗಡಿ ಅಂದ್ಕೊಂಡೆ. ಬನ್ನಿ ಹೋಗುವ, ಇಲ್ಲ ಇದ್ರೆ ಹೊಡಿತಾರೆ. ಸಿಗಡಿ ಕೇಜಿ ಹಂಗೆ ತಗೊಂಡ್ ಮಚ್ಚಲ್ ಬಿಟ್ಟ ಅಂದ್ರೆ ಇಂಟ್ರೆಸ್ಟ್ ಉಂಟು. ನೀವು ಆಕಸ್ಮಿಕದಲ್ಲಿ ಏನಂತ ಯಾವ್ದಲ್ಲ ಆಕ್ಟ್ ಮಾಡಿದ ಅಂತ ನೀವು ರಹಸ್ಯದಲ್ಲಿ ಏನಾದ್ರು ಆಕ್ಟ್ ಮಾಡಿ ರಹಸ್ಯ ಸಿನಿಮಾದಲ್ಲಿ ಆಕ್ಟ್ ಮಾಡಿದ ಕನ್ಸು ಕಟ್ಕೊಂಡಿದ್ನಲ್ಲೋ. ಧರ್ಮೇಂದ್ರ ಸಿಂಗ್, ಮಹೇಂದ್ರ ಸಿಂಗ್ ಅಲ್ಲ ಬೌಲಿಂಗ್ ಹರ್ಭಜನ್ ಸಿಂಗ್, ಬ್ಯಾಟಿಂಗ್ ಮಹೇಂದ್ರ ಸಿಂಗ್. ನನ್ಗೇನು ಬರಲ್ಲ, ಎಲ್ಲದಕ್ಕೂ ಸಿಂಗ್ ಸೇರ್ಸ್ಕೊಂಡ್ ಮಾತಾಡೋ. ಇಲ್ಲೆಲ್ಲ ಒಂದೇ ಸಂಸಾರ ತರ ತಬ್ಲಿ ಮಗುತ್ತರ ಒಬ್ಬನೇ ನಮ್ ಜೊತೆನೆ ಬಂದ ಕಡೆ ಕರಿ ಆನಂದ ಮಕ ಬಾರೋ ಏನಲ್ಲ ಚೂ. ಬೆಟ್ಟಕ್ಕೆ ಹೋಗಿ ವ್ಯೂ ನೋಡ್ಕೊಂಡು ಟೀ ಮುಗಿಸ್ಕೊಂಡು ವರ್ಡ್ ಆಫ್ ಮೈಸೂರು ಪಾಯ್ಕೆ ಬಂದಿದ್ದೀವಿ. ಬರೀ ಸ್ಯಾಂಪಲ್ ಇಸ್ಕೊ ತಿಂತವ್ರೆ, ಯಾರು ದುಡ್ಡು ಕೊಡ್ತಾಗತ್ತಲ್ಲ. ಎಷ್ಟು ಸ್ಯಾಂಪಲ್ ಇಸ್ಕೊಂಡು ತಿಂದೆ? ನಾನೊಂದು, ಇವನು ಅವನು ಅವಳು ಎರಡು, ಒಬ್ಬರಿಗೊಂದೇ. ಹಂಗೇನಿಲ್ಲ ಮಗ, ಎಲ್ಲ ನಿಸ್ಬೋದು. ಮುಖ ನೋಡ್ಕೊಬಿಟ್ರೆ ಕೊಡಲ್ಲ ಮಗ. ಸೆಕ್ಯೂರಿಟಿ ಅಚ್ಚಿ ಹಾಕಿ ಹೆಲ್ಮೆಟ್ ಹಾಕೋದು ನೆಕ್ಸ್ಟ್ ಇಲ್ಲೊಂದು ಮಚ್ಚೆ ಇಟ್ಕೊಡಿ. ಇಲ್ಲ ಅಲ್ಲ 5 ಹೆಲ್ಮೆಟ್ ಐತಲ್ಲ, ಒಂದೊಂದ್ಸತಿ ಒಂದೇನು ಹೆಲ್ಮೆಟ್ ಹಾಕೊಂಡು ಕೇಳೋದು. ಇಲ್ಲ ಕೋಮಲ್ ಹತ್ರ ಕೇಳೋ, ನಾನು ಮಲಯಾಳಕ್ಕೆ ಹೋಯೋ ನನಗೊಂಡು ಮೈಸೂರು ಬರ್ಕೊಂಡು. ಎಸ್, ನಾವೀಗ ಅಂಜನ್ ಡೈರೀಸ್ ಇದ್ದೀವಿ. ಆ್ಯಂಡ್ ಅಂಜನ್ ಡೈರೀಸ್ ಮೈಸೂರು ವರ್ಡ್ ಆಫ್ ಮೈಸೂರಲ್ಲಿ ಇದ್ದೀವಿ. ಆ್ಯಂಡ್ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀವಿ. ಅನಿವಾರ್ಯವಾಗಿ ವ್ಲಾಗ್ ತುಂಬ ಉದ್ದ ಆಗ್ಬಿಡುತ್ತೆ ಅಂತ. ಮುಂದಿನ ವ್ಲಾಗಲ್ಲಿ ಸಿಗ್ತೀವ ಇಲ್ಲೋ ಗೊತ್ತಿಲ್ಲ, ದೇವರಣ್ಣ ಇವನು ಸಿಗ್ತಾನೆ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವ. ಬಾಯ್ ಬಾಯ್ ಬಾಯ್.